ಕಾಲೇಜ್ ಡೇಸಿಂದಲೂ ರವಿಯನ್ನು ತುಂಬ ಪ್ರೀತಿಸುತ್ತಿದ್ದೆ. ಮನೆಯವರನ್ನು ತುಂಬ ಬಲವಂತದಿಂದ ಒಪ್ಪಿಸಿ ಅವನನ್ನೇ ಮದುವೆಯಾದೆ. ನನ್ನ ಖುಷಿ ಹೇಳತಿರದು. ಆದರೆ ಮದುವೆಯಾದ ಮೊದಲ ರಾತ್ರಿ ನಮ್ಮಿಬ್ಬರ ಮಿಲನ ಆದ ನಂತರ ತಿಳಿಯಿತು. ಅವನು ನನ್ನ ಅಣ್ಣ ಅಂತ. ಅಯ್ಯೋ, ಎಂಥ ಕೆಟ್ಟ ಕೆಲಸ ಆಗಿ ಹೋಯಿತು. ಪ್ರಪಂಚಕ್ಕೆ ಹೇಗೆ ನಾನು ಮುಖ ತೋರಿಸಲಿ ಅಂತ ಅಳುತ್ತಾ ಕುಳಿತೆ. ರವಿಗೆ ಇದೆಲ್ಲ ಮೊದಲೇ ತಿಳಿದಿತ್ತು. ಬೇಕು ಅಂತ ತಂಗಿಯ ಸಮಾನವಾದ ನನ್ನನ್ನು ಮದುವೆ ಆಗಿದ್ದಾನೆ. ಇದಕ್ಕೆ ಅವನು ಕೊಟ್ಟ ಉತ್ತರದಿಂದ ನಾನು ಬೆಚ್ಚಿದೆ. ನಾನು ನಿಂತಿರುವನ್ನೆಲ್ಲ ಕುಸಿಯಬಾರದೆ ಅಂತ ಅನಿಸಿತು. ಮುಂದೆ ನನ್ನ ಹೆಸರು ರಾಣಿ. ಹೆಸರು ಹೇಗಿದೆ ಅದೇ ರೀತಿ ನಾನು ನಿಜವಾಗಲೂ ರಾಣಿ ಅಲ್ಲ, ರಾಜಕುಮಾರಿ. ಚಿಕ್ಕಂದಿನಿಂದಲೂ ಕೂಡ ನನ್ನನ್ನು ಅತ್ತೆ, ಮಾವಂದಿರು, ಅಮ್ಮ, ಅಜ್ಜಿ, ತಾತ ತುಂಬ ಪ್ರೀತಿಯಿಂದ ಸಾಕಿದರು. ಅವರುಗಳು ಅವರ ಮಡಿಲಿನಿಂದ ನನ್ನನ್ನು ಕೆಳಗೆ ಇಳಿಯಲು ಬಿಡುತ್ತಿರಲಿಲ್ಲ. ಅಷ್ಟೊಂದು ಪ್ರೀತಿಯಿಂದ ಸಾಕಿದ್ದಾರೆ. ಯಾವುದೇ ವಿಷಯದ ಕೊರತೆ ನನಗೆ ಯಾವಾಗಲೂ ಇರಲಿಲ್ಲ. ಕಣ್ಣು ಬಿಟ್ಟು ನೋಡಿದರೆ ಸಾಕು, ರಾತ್ರಿ ಕನಸು ಕಂಡಿದ್ದು ಬೆಳಗ್ಗೆ ಆಗುವುದರೊಳಗೆ ನನ್ನ ಕಣ್ಣ ಎದುರುಗಡೆ ಬಂದು ನಿಲ್ಲುತ್ತಿತ್ತು. ಅಷ್ಟೊಂದು ಪ್ರೀತಿಯಿಂದ ನನ್ನನ್ನು ಸಾಕಿದರು. ನನ್ನ ಕೂದಲು ಕೂಡ ಕೊಂಕಬಾರದು. ಮನೆಯವರೆಲ್ಲ ಬೆಚ್ಚಿ ಬೀಳುತ್ತಿದ್ದರು. ಇಷ್ಟೊಂದು ಪ್ರೀತಿ ಏಕೆ ಅಂತ ಅರ್ಥವಾಗುತ್ತಿಲ್ಲ. ಅವರ ಪ್ರೀತಿಯಲ್ಲಿ ನಾನು ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದೇನೆ. ಅಮ್ಮ ಭರತನಾಟ್ಯ ಡ್ಯಾನ್ಸರ್, ತುಂಬ ಚೆನ್ನಾಗಿ ನೃತ್ಯ ಮಾಡುತ್ತಾಳೆ. ನನಗೂ ಕೂಡ ಅವಳಿಂದ ಅದು ಬಳುವಳಿಯಾಗಿ ಬಂದಿದೆ. ನನಗೆ 4 ವರ್ಷ ಆಗಿದ್ದಾಗಲೇ ಕಾಲಿಗೆ ಕಟ್ಟಿಸಿ ಗೆಜ್ಜೆಯನ್ನು ಅವಳ ಜೊತೆ ನೃತ್ಯ ಮಾಡಲು ಕರೆದುಕೊಂಡು ಹೋಗುತ್ತಿದ್ದಳು. ನಾನು ಯಾವಾಗಲೂ ಅಳುತ್ತಿದ್ದೆ. ಕಾಲು ತುಂಬ ನೋವುತ್ತಿದೆ, ಪ್ಲೀಸ್ ಅಮ್ಮ, ಗೆಜ್ಜೆ ತೆಗೆದು ಬಿಡು ಅಂತ. ಆದರೆ ಅಮ್ಮ ಬಿಡುತ್ತಿರಲಿಲ್ಲ. ಅವಳು ಹಠವನ್ನೇ ಸಾಧಿಸಿದಳು. ಈಗ ನನಗೆ 16 ವರ್ಷ. ಅಮ್ಮನ ಬಗ್ಗೆ ತುಂಬ ಹೆಮ್ಮೆ ಇದೆ. ಅಮ್ಮನ ಆ ಕೆಲಸದಿಂದ ನನಗೆ ಈಗ ತುಂಬ ಒಳ್ಳೆಯದಾಗಿದೆ. ಒಂದು ಒಳ್ಳೆಯ ಭರತನಾಟ್ಯ ಡ್ಯಾನ್ಸರ್ ನಾನು ಕೂಡ ಆಗಿದ್ದೇನೆ. ಸ್ಕೂಲ್ ಸ್ಟೇಜ್ನಲ್ಲಿ ತುಂಬ ಚೆನ್ನಾಗಿ ನೃತ್ಯ ಮಾಡುತ್ತೇನೆ. ಅಮ್ಮ ಅವಳ ಜೊತೆ ನನ್ನನ್ನು ಒಮ್ಮೊಮ್ಮೆ ನೃತ್ಯಕ್ಕೆ ಕರೆದುಕೊಂಡು ಹೋಗುತ್ತಾಳೆ, ದೇಶ ವಿದೇಶಗಳಲ್ಲಿ ನೃತ್ಯ ಮಾಡಲು. ಈಗ ನನಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಸೆಲೆಬ್ರಿಟಿ ಫೀಲ್ ಆಗುತ್ತಿದೆ. ಅದಕ್ಕೆ ಅಮ್ಮ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕಾಲೇಜಿನಲ್ಲಿ ನನ್ನನ್ನು ಸೇರಿಸಿದಳು. ಅಲ್ಲಿ ಸೆಲೆಬ್ರಿಟಿ ಮಕ್ಕಳು ಬರುತ್ತಾರೆ. ಅದರಿಂದ ನಾನು ಸೆಲೆಬ್ರಿಟಿ ಅನ್ನುವ ಫೀಲ್ ಬರುವುದಿಲ್ಲ. ಇವರುಗಳ ಮಧ್ಯೆ ನನಗೆ ಕಾಣಿಸಿದ್ದು ತುಂಬ ಶ್ರೀಮಂತರಲ್ಲದ, ಸೆಲೆಬ್ರಿಟಿ ಅಲ್ಲದ ಒಬ್ಬ ಹುಡುಗ. ಅವನ ಹೆಸರು ರವಿ. ಯಾವಾಗಲೂ ಓದುತ್ತಲೇ ಇರುತ್ತಿದ್ದ. ಅವನಿಗೆ ಈ ಕಾಲೇಜಿನಲ್ಲಿ ಹೇಗೆ ಸೀಟು ಸಿಕ್ಕಿತು ಅಂತ ನನಗೆ ತುಂಬ ಸಲ ಆಶ್ಚರ್ಯವಾಗುತ್ತಿತ್ತು. ನನ್ನ ಗೆಳತಿಯನ್ನು ಕೇಳಿದಾಗ ಹೇಳಿದಳು, ಈ ಕಾಲೇಜಿನಲ್ಲಿ ನಾರ್ಮಲ್ ಪೀಪಲ್ಗೆ 2 ಸೀಟ್ ಕೂಡ ಇದೆಯಂತೆ. ಅದರಲ್ಲಿ ಈ ಹುಡುಗ ಜಾಯ್ನ್ ಆಗಿರುವುದು. ಯಾರೂ ಕೂಡ ಜಾಯ್ನ್ ಆಗುವುದಿಲ್ಲವಂತೆ. ಇಲ್ಲಿ ಎಲ್ಲ ಶ್ರೀಮಂತರು ಇರುತ್ತಾರೆ. ಬಡವರು ಬಂದರೆ ಅವರಿಗೆ ಇಂಪಾರ್ಟೆನ್ಸ್ ಸಿಗುವುದಿಲ್ಲ ಅಂತ. ಅದೇನೋ ತಿಳಿದಿಲ್ಲ. ಅವನ ಮೇಲೆ ಒಂದು ರೀತಿ ಆಕರ್ಷಣೆ ನನಗೆ. ನೋಡಲು ತುಂಬ ಸುಂದರವಾಗಿದ್ದಾನೆ. ನಾನು ಕೂಡ ಸುಂದರವಾಗಿದ್ದೇನೆ. ಅದರಲ್ಲಿ ದೊಡ್ಡ ವಿಷಯ ಏನು? ಅವನು ಯಾವಾಗಲೂ ಸೈಲೆಂಟ್ ಆಗಿರುತ್ತಾನೆ. ಯಾವ ಹುಡುಗಿಯರ ಜೊತೆ ಅಲ್ಲ, ಹುಡುಗರ ಜೊತೆ ಕೂಡ ಮಾತನಾಡುವುದಿಲ್ಲ. ಅವನಾಯಿತು, ಅವನ ಕೆಲಸವಾಯಿತು. ಆದರೆ ತುಂಬ ಚೆನ್ನಾಗಿ ಓದುತ್ತಾನೆ. ನನಗೆ ಚೆನ್ನಾಗಿ ಓದುವವರು ಅಂದರೆ ಅವರ ಮನೆಯ ಪರಿಸ್ಥಿತಿ ಹೇಗಿದ್ದರೂ ಕೂಡ ಬೇಸರವಿಲ್ಲ. ಅವರು ಇಷ್ಟವಾಗುತ್ತಾರೆ. ಇಲ್ಲೂ ಕೂಡ ನನ್ನ ಮತ್ತು ರವಿಯ ಬಾಂಡಿಂಗ್ ಚೆನ್ನಾಗಿ ಬೆಳೆಯಲು ಮೊದಲ ಕಾರಣ ಅವನ ಡಿಸಿಪ್ಲಿನ್. ಎರಡನೆಯದು ಅವನ ಎಜುಕೇಷನ್. ಬ್ರಿಲಿಯಂಟ್ಸ್ಗಳು ನನಗೆ ತುಂಬ ಇಷ್ಟವಾಗುತ್ತಾರೆ. ಅವನನ್ನು ಮೇಲೆ ಬಿದ್ದು ನಾನು ಮಾತನಾಡಿಸಲು ಪ್ರಯತ್ನಿಸುತ್ತೇನೆ. ಆದರೆ ಅವನು ಹಿಂದೆಯೇ ಉಳಿಯುತ್ತಾನೆ. ಎಷ್ಟು ಅಂತ ಮೇಲೆ ಬಿದ್ದು ನಾನು ಮಾತನಾಡಿಸಲಿ ಅಂತ ಸುಮ್ಮನಾಗುತ್ತಿದ್ದೆ. ಇಂದು ಕಾಲೇಜ್ ಮುಗಿದ ತಕ್ಷಣ ನಾನು ನನ್ನ ಕಾರ್ ಇನ್ನೂ ಬಂದಿಲ್ಲ ಅಂತ ಕಾಯುತ್ತಿದ್ದೆ. ಅಷ್ಟರಲ್ಲಿ ನನ್ನ ಕ್ಲಾಸ್ಮೇಟ್ ರಾಹುಲ್ ಬಂದು, ಇಬ್ಬರು ಇವತ್ತು ಪಬ್ಗೆ ಹೋಗೋಣ, ನಾನು ನಿನ್ನ ಮನೆಗೆ ಬಂದು ಪಿಕಪ್ ಮಾಡುತ್ತೇನೆ ಅಂದ. ನನಗೆ ನಿಂತಿರುವನ್ನೆಲ್ಲ ಕುಸಿಯಬಾರದೆ ಅಂತ ಅನಿಸಿತು. ನಮ್ಮ ಮನೆಯಲ್ಲಿ ತುಂಬ ಶ್ರೀಮಂತರು, ಆದರೆ ಸಂಪ್ರದಾಯವನ್ನು ನಂಬಿರುವ ಜನ.
ಯಾವುದೇ ಕಾರಣಕ್ಕೂ ಈ ರೀತಿಯ ಕ್ಲಬ್ಬು ಪಬ್ಬು ಹೋದರೆ ನನ್ನನ್ನು ಕಾಲೇಜಿಗೆ ಕಳಿಸುವುದಿಲ್ಲ. ಅದಕ್ಕೆ ನಾನು ಹೇಳಿದ್ದೆ, ಆಗುವುದಿಲ್ಲ, ನಮ್ಮ ಮನೆಯಲ್ಲಿ ಒಪ್ಪುವುದಿಲ್ಲ ಅಂದಾಗ ಅವನು ಜೋರಾಗಿ ನಕ್ಕ. ನಿನ್ನಂಥ ಹುಡುಗಿ ಈ ರೀತಿ ಅಂದರೆ ನಮ್ಮಂಥ ಹುಡುಗ ಜೀವಗಳು ಏನಾಗಬೇಡ. ನನಗೆ ಗೊತ್ತಿಲ್ಲ. ನಾನು ಇಂದು ನಿನ್ನ ಮನೆಗೆ ಮುಂದೆ ರಾತ್ರಿ 10 ಗಂಟೆಗೆ ಬರುತ್ತೇನೆ. ರಾತ್ರಿ ಪೂರ್ತಿ ಇಬ್ಬರು ಪಬ್ಬಲ್ಲಿ ಡ್ಯಾನ್ಸ್ ಮಾಡೋಣ. ನಂತರ ಅಲ್ಲಿ ಪ್ರೈವೇಟ್ ರೂಮ್ ಇರುತ್ತದೆ, ಏನು ಬೇಕಾದರೂ ಮಾಡಬಹುದು ಅಂದಾಗ ನನಗೆ ಕೋಪ ಬಂತು. ಅವನ ಕೆನ್ನೆಗೆ ಬಾರಿಸಿದೆ. ಅವನು ಕೋಪದಿಂದ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಸುತ್ತಮುತ್ತ ಇರುವ ಜನರನ್ನು ನೋಡುತ್ತಿದ್ದಾನೆ. ಎಲ್ಲರ ಎದುರಿಗೆ ನನ್ನ ಮರ್ಯಾದೆ ತೆಗೆದೆ. ಈಗ ನಿನ್ನ ಸರದಿ. ನೀನು ನನ್ನ ಕೆನ್ನೆಗೆ ಹೊಡೆದೆ, ಅದೇನು ಅಷ್ಟು ದೊಡ್ಡ ವಿಷಯವಲ್ಲ. ಈಗ ನಾನು ಮಾಡುವ ಕೆಲಸ ತುಂಬ ದೊಡ್ಡದು ಅಂತ ನಾನು ಹಾಕಿದ ಬಟ್ಟೆಗೆ ಕೈ ಹಾಕಿದ. ಗುಂಡಿಗೆ ಹದಿರಿ ಹೋಯಿತು. ಆಗ ದೇವರೇ ನನ್ನನ್ನು ಕಾಪಾಡಲಿ ಅಂತ ಕಣ್ಣನ್ನು ಮುಚ್ಚಿದೆ. ಏಕೆಂದರೆ ಅಲ್ಲಿಂದ ನಾನು ತಪ್ಪಿಸಿಕೊಳ್ಳುವ ಯಾವುದೇ ಅವಕಾಶವಿರಲಿಲ್ಲ. ನನ್ನ ಸುತ್ತಮುತ್ತ ಅವನ ಗೆಳೆಯರು ಸರ್ಕಲ್ ಆಗಿ ನಿಂತಿದ್ದರೂ ಜೋರಾಗಿ ಕಿರುಚಲು ಹೋದರೆ ಬಾಯ ಮೇಲೆ ಕೈ ಇಟ್ಟ. ಇನ್ನು ಯಾವ ದಾರಿ ಇಲ್ಲ ಅಂತ ಅಂದುಕೊಳ್ಳಬೇಕಾದಾಗ ರವಿ ಬಂದು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಚೆನ್ನಾಗಿ ಬಾರಿಸಿದ. ಕೇವಲ ರಾಹುಲ್ಗೆ ಮಾತ್ರವಲ್ಲ, ರಾಹುಲ್ನ ಗೆಳೆಯರಿಗೂ ಬಾರಿಸಿದ. ದೇವರು ರವಿ ರೂಪದಲ್ಲಿ ಬಂದು ಇಂದು ನನ್ನನ್ನು ರಕ್ಷಿಸಿದ ಅಂತ ನಾನು ನಂಬಿದೆ. ಅದು ನಿಜ ಕೂಡ. ಅವರಿಗೆಲ್ಲ ಚೆನ್ನಾಗಿ ಹೊಡೆದು ಓಡಿಸಿದ. ಎಲ್ಲರೂ ಓಡಿ ಹೋದರು. ಇನ್ನು ಅವನ ಕೈಯಲ್ಲಿ ಏಟು ತಿನ್ನುವ ರೀತಿ ಇರಲಿಲ್ಲ. ಅಷ್ಟು ಸಣ್ಣಗೆ ಇರುವವರಿಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು ಅಂತ ಅಂದುಕೊಂಡೆ. ಅವನು ನನ್ನ ಬಳಿ ಬಂದು, ನಿನಗೆ ಏನೂ ಆಗಿಲ್ಲ ತಾನೆ, ನೀನು ಆರಾಮವಾಗಿ ಇದ್ದೀಯಾ ಅಂತ ಅಂದ. ನಾನು ಏನೂ ಆಗಿಲ್ಲ ಅಂತ ತಲೆ ಅಲ್ಲಾಡಿಸಿದೆ. ನಿಮ್ಮ ಡ್ರೈವರ್ಗೆ ಸಮಯಕ್ಕಿಂತ ಸರಿಯಾಗಿ ಬರಲು ಹೇಳು, ಇಲ್ಲವಾದರೆ ಅರ್ಧ ಗಂಟೆ ಮುಂಚೆ ಬರಲು ಹೇಳು. ಈ ರೀತಿ ಹುಡುಗರಿಂದ ರಕ್ಷಣೆ ಪಡೆಯಬೇಕು. ನಾನು ಇಂದು ಬಂದೆ, ಸರಿ ಹೋಯಿತು, ಇಲ್ಲವಾದರೆ ಅಂತ ಅವನು ಹೇಳಿದಾಗ ನನ್ನ ಕಣ್ಣುಗಳಿಂದ ಕಣ್ಣೀರು ಬರುತ್ತಿತ್ತು. ನಾನು ಅಳುತ್ತಿರುವ ವಿಷಯ ಅವನಿಗೆ ತಿಳಿದು ಏನು ಮಾತನಾಡದೆ ಸುಮ್ಮನಾದ. ನನಗೆ ಏನು ಮಾಡಬೇಕು ಅಂತ ತಿಳಿಯದೆ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಕೃತಜ್ಞತೆ ಅರ್ಪಿಸಿದೆ. ನನ್ನ ಅಪ್ಪುಗೆ ಸ್ವಾಭಾವಿಕವಾಗಿತ್ತು. ತುಂಬ ಗಟ್ಟಿಯಾಗಿ ಹಿಡಿದುಕೊಂಡಿದ್ದೆ. ಆದರೆ ರವಿ ಮಾತ್ರ ನನ್ನನ್ನು ತಬ್ಬಿಕೊಂಡಿರಲಿಲ್ಲ. ನನ್ನ ತಲೆಯ ಮೇಲೆ ಅವನ ಕೈಯನ್ನು ಇಟ್ಟು ಸಮಾಧಾನ ಮಾಡುತ್ತಿದ್ದ. ಓಕೆ, ಪ್ರತಿದಿನ ನಾನು ಕೂಡ ಇದೇ ಸಮಯಕ್ಕೆ ಹೋಗುವುದು. ನಿಮ್ಮ ಡ್ರೈವರ್ ಬರುವವರೆಗೂ ಕಾಯುತ್ತಾ ಕುಳಿತುಕೊಳ್ಳುತ್ತೇನೆ ನಿನ್ನ ಜೊತೆ. ಆದರೆ ನನಗೆ ನೀನು ಡಿಸ್ಟರ್ಬ್ ಮಾಡಬಾರದು. ಅಂದರೆ ನನ್ನ ಜೊತೆ ಜಾಸ್ತಿ ಮಾತನಾಡಬಾರದು. ನನಗೆ ಓದುವುದು ಇರುತ್ತದೆ ಅಂದಾಗ ನಾನು ಆಯಿತು ಅಂತ ತಲೆ ಅಲ್ಲಾಡಿಸಿದೆ. ಅಷ್ಟರಲ್ಲಿ ನಮ್ಮ ಕಾರ್ ಬಂತು. ಅವನು ಕಾರಿನ ಬಾಗಿಲನ್ನು ತೆಗೆದ. ನನ್ನನ್ನು ಕೂರಿಸಿ ಬಾಯ್ ಮಾಡಿದ. ಅಂದು ಮನೆಗೆ ಬಂದರೆ ನನಗೆ ಏನೋ ಒಂದು ಹೊಸ ರೀತಿಯ ಸಮಾಧಾನ. ನನ್ನನ್ನು ಕೂಡ ಒಬ್ಬರು ಪ್ರೊಟೆಕ್ಟ್ ಮಾಡುತ್ತಾರೆ. ಹೊರಗಿನ ಪ್ರಪಂಚದಲ್ಲಿ ಒಬ್ಬ ದಷ್ಟಪುಷ್ಟವಾದ ಮನುಷ್ಯ ಅನ್ನುವ ಧೈರ್ಯ, ನಂಬಿಕೆ. ಅವನು ಆ ಹುಡುಗರನ್ನು ಹೊಡೆದುದನ್ನು ನೆನೆಸಿಕೊಂಡು ಮೈ ಜುಮ್ಮಂತ ಅನಿಸುತ್ತಿದೆ. ಎಷ್ಟು ಶಕ್ತಿಶಾಲಿ ರವಿ ಅಂತ ಅನ್ನಿಸಲು ಶುರುವಾಯಿತು. ಅವನ ಜೊತೆ ನಾನು ಇದ್ದರೆ ಯಾವ ಹುಡುಗರು ನನ್ನ ತಂಟೆಗೆ ಬರುವುದಿಲ್ಲ ಅಂತ ಹೊಸ ಸ್ಕೆಚ್ ಹಾಕಿದೆ. ಏಕೆಂದರೆ ಕ್ಲಬ್ಬಿಗೆ ಹೋಗುವ ಹುಡುಗರನ್ನು ಪ್ರೀತಿಸಿದರೆ 2 ದಿನದಲ್ಲಿ ಬದುಕನ್ನು ಹಾಳು ಮಾಡಿಬಿಡುತ್ತಾರೆ. ಇಂದು ಸರಿಯಾಗಿ ನಾನು ಊಟ ಮಾಡಲಿಲ್ಲ. ಮನೆಯಲ್ಲಿ ಕೇಳಿದರೆ ಫ್ರೆಂಡ್ ಜೊತೆ ಕ್ಯಾಂಟೀನ್ನಲ್ಲಿ ಊಟ ಮಾಡಿದೆ ಅಂತ ಮಲಗಿದರೆ ನಿದ್ರೆ ಬರುತ್ತಿಲ್ಲ. ಅವನ ಫೋನ್ ನಂಬರ್ ತೆಗೆದುಕೊಂಡರೆ ಚೆನ್ನಾಗಿರುತ್ತಿತ್ತು. ಬೇಗ ಎದ್ದು ರೆಡಿಯಾಗಿ ಕಾಲೇಜಿಗೆ ಹೋಗುತ್ತಿದ್ದೆ. ಮನೆಯಲ್ಲಿ ಎಲ್ಲರಿಗೂ ಆಶ್ಚರ್ಯ. ಇಂದು ಏನಾಗಿದೆ, ಏಕೆ ಬೇಗ ಹೋಗುತ್ತಿದ್ದಾಳೆ ಅಂತ. ನಾನು ರವಿಯನ್ನು ನೋಡಬೇಕು, ಅವನಿಗೆ ಥ್ಯಾಂಕ್ಸ್ ಹೇಳಬೇಕು, ನನ್ನನ್ನು ಅವನಿಂದ ಕಾಪಾಡಿದ ಅಂತ ಮನಸ್ಸಿನಲ್ಲಿ ಗ್ರ್ಯಾಟಿಟ್ಯೂಡ್ ಇಟ್ಟುಕೊಂಡು ಕಾಲೇಜಿಗೆ ಹೋದೆ. ಅಲ್ಲಿ ನೋಡಿದರೆ ವಾಚ್ಮೆನ್ ಬಿಟ್ಟರೆ ಯಾರೂ ಬಂದಿರಲಿಲ್ಲ. ವಾಚ್ಮೆನ್ ನನ್ನನ್ನು ವಿಚಿತ್ರವಾಗಿ ನೋಡಿದ. ನಾನು ಏನೂ ಮಾತನಾಡದೆ ನನ್ನ ಕ್ಲಾಸ್ ರೂಮಿನಲ್ಲಿ ಕುಳಿತುಕೊಂಡೆ. ತುಂಬ ಜನರು ಬಂದ. ಸ್ವಲ್ಪ ಸಮಯಕ್ಕೆ ರವಿ ಬಂದ. ಅವನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳಬೇಕು ಅಂತ ಆಸೆಯಾಯಿತು.
ಆದರೆ ಅದೆಲ್ಲ ಇಲ್ಲ, ಏಕೆಂದರೆ ನನ್ನನ್ನು ಮಾವಂದಿರು, ಅಜ್ಜಿ, ತಾತ ಪ್ರೀತಿಯಿಂದ ಸಾಕಿದರು. ಅಪ್ಪ ನನ್ನ ಜೊತೆಯಲ್ಲಿ ಇರಲಿಲ್ಲ. ಆ ಪ್ರೀತಿ ಹೇಗೆ ಇದೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಇಂದು ಕೂಡ ರವಿ ಡ್ರೈವರ್ ಬರುವವರೆಗೂ ನನ್ನ ಜೊತೆ ತುಂಬ ಸಮಯದವರೆಗೆ ಇದ್ದ. ಅವನ ಜೊತೆ ಏನು ಮಾತನಾಡಲು ಆಗಲಿಲ್ಲ. ಆದಷ್ಟು ಅವನು ಪಕ್ಕ ಕುಳಿತುಕೊಳ್ಳಲು ಪ್ರಯತ್ನಿಸಿದೆ. ಅವನು ಸ್ವಲ್ಪ ದೂರ ಸರಿಯುತ್ತಿದ್ದ. ಪ್ರತಿದಿನ ಅವನು ನನಗೆ ಈ ರೀತಿ ಸಹಾಯ ಮಾಡುತ್ತಿದ್ದ. ಕೊನೆಗೆ ನಾನು ಹೋಗುವ ದಾರಿಯಲ್ಲಿ ಅವನ ಮನೆ ಇದ್ದಿದ್ದು. ಅವನನ್ನು ಅವನ ಮನೆಯವರೆಗೆ ಬಿಟ್ಟು ಹೋಗುತ್ತಿದ್ದೆ. ಅವನು ಮುಜುಗರ ಪಡುತ್ತಿದ್ದ. ನೀವು ಹೋಗಿ, ನಾನು ಸಿಟಿ ಬಸ್ನಲ್ಲಿ ಹೋಗುತ್ತೇನೆ ಅಂತ. ನನಗೆ ಕಾರಿನಲ್ಲಿ ಅವನು ಕಂಪನಿ ಕೊಡುತ್ತಿದ್ದ. ಒಂದು ರೀತಿ ಖುಷಿಯಾಗುತ್ತಿತ್ತು. ಕ್ರಮೇಣ ನಮ್ಮಿಬ್ಬರಲ್ಲಿ ಪ್ರೀತಿ ಬೆಳೆಯಿತು. ಮೊದಲು ಪ್ರಪೋಸ್ ಮಾಡಿದ್ದು ನಾನೇ. ಅವನನ್ನು ತುಂಬ ಪ್ರೀತಿಸುತ್ತಿದ್ದೆ. ಎಷ್ಟು ಎಂದರೆ ನಾನು ನನ್ನ ಅಮ್ಮನನ್ನು ಎಷ್ಟು ಪ್ರೀತಿ ಮಾಡುತ್ತೇನೆ ಅಷ್ಟು. ಅವನು ಕೂಡ ನನ್ನನ್ನು ಪ್ರೀತಿಸುತ್ತಿದ್ದ. ಅವನು ಹೇಳುತ್ತಾ ಇದ್ದಿದ್ದು ಒಂದೇ ಮಾತು, ನಾವು ಮಿಡ್ಲ್ ಕ್ಲಾಸ್, ನಿಮ್ಮ ಮನೆಯಲ್ಲಿ ಒಪ್ಪುತ್ತಾರಾ ಅಂತ. ಅಮ್ಮ ನನ್ನನ್ನು ತುಂಬ ಪ್ರೀತಿಸುತ್ತಾರೆ. ನಾನು ಏನು ಕೇಳಿದರೂ ಇಲ್ಲ ಅಂತ ಹೇಳುವುದಿಲ್ಲ. ನಿಜವಾಗಲೂ ಒಪ್ಪುತ್ತಾರೆ ಅಂತ ಹೇಳುತ್ತಿದ್ದೆ. ಫಸ್ಟ್ ಇಯರಲ್ಲಿ ನಾನು ಮತ್ತು ಅವನು ಪ್ರೀತಿಸಿದ್ದು. ಇಂದು ನಮ್ಮಿಬ್ಬರ ಇಂಜಿನಿಯರಿಂಗ್ ಮುಗಿದಿದೆ. ಸುಮಾರು 6 ವರ್ಷಗಳ ಕಾಲ ಪ್ರೀತಿ. ಇಬ್ಬರು ಕೂಡ ಪ್ರತಿಷ್ಠಿತ ಕಂಪನಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿದ್ದೇವೆ. ಕೈ ತುಂಬ ಸಂಬಳ ಬರುತ್ತದೆ. ಈಗ ಅಮ್ಮ ಬೇಡ ಅಂದರೂ ಕೂಡ ಅಮ್ಮನ ಮಾತನ್ನು ಕೇಳುವುದಿಲ್ಲ. ಇಂದು ಮನೆಗೆ ಹೋದ ಕ್ಷಣ ಅಮ್ಮ, ನಿನ್ನ ಎಜುಕೇಷನ್ ಇಂದಿಗೆ ಮುಗಿಯಿತು, ನೀನು ನನ್ನ ಅಣ್ಣನ ಮಗನನ್ನು ಮದುವೆಯಾಗಬೇಕು ಅಂತ ತುಂಬ ಪ್ರೀತಿಯಿಂದ ಹೇಳಿದಳು. ಅವಳ ಮಾತನ್ನು ಕೇಳಿ ನನಗೆ ಕೋಪ ಬಂತು. ಅಮ್ಮ, ಮದುವೆ ಅನ್ನುವುದು ನನ್ನ ವೈಯಕ್ತಿಕ. ನಾನು ಇಷ್ಟಪಟ್ಟ ಹುಡುಗನನ್ನು ಮಾತ್ರ ಮದುವೆ ಆಗುವುದು. ನಿಮ್ಮ ಅಣ್ಣನ ಮಗ ಏನೂ ಓದಿಲ್ಲ, ಮನೆಯಲ್ಲಿ ಕುಳಿತುಕೊಂಡು ತಿನ್ನುತ್ತಾ ಇರುತ್ತಾನೆ ಅಂದಾಗ ಅಮ್ಮನಿಗೆ ಕೋಪ ಬಂತು. ಮೊದಲ ಬಾರಿ ನನ್ನ ಕೆನ್ನೆಗೆ ಬೀಸಿದಳು. ನಾನು ನಡುಗಿ ಹೋದೆ. ಅಮ್ಮನ ವರ್ತನೆಯನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ಕೋಪದಿಂದ ನಾನು ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡೆ ಅಷ್ಟೆ. ಹೊರಗಿನಿಂದ ಎಲ್ಲರೂ ಬಂದು ಬಾಗಿಲನ್ನು ಬಡಿದರು. ಬಾಗಿಲು ತೆಗೆಯಲಿಲ್ಲ. ತುಂಬ ಕೋಪ ಎಲ್ಲರ ಮೇಲೆ. ರವಿಗೆ ಫೋನ್ ಮಾಡಿದ್ದಾರೆ. ಅವನು ಫೋನನ್ನು ತೆಗೆಯಲಿಲ್ಲ. ನಾನು ವಿಧಿಯಿಲ್ಲದೆ ಅವನ ಮನೆಗೆ ಹೋಗಲೇಬೇಕು. ಬೇಕಿದ್ದರೂ ಅವನ ಮನೆ ನನಗೆ ಗೊತ್ತು ಅಂತ ಅಮ್ಮನ ಬಳಿ ಬಂದೆ. ಮಧ್ಯರಾತ್ರಿ 12 ಗಂಟೆ ಆಗಿತ್ತು. ಅಮ್ಮ ಯಾವುದೋ ಒಂದು ಫೋಟೋವನ್ನು ತೆಗೆದುಕೊಂಡು ಅಳುತ್ತಿದ್ದಳು. ನಾನು ಹೋದ ತಕ್ಷಣ ಆ ಫೋಟೋವನ್ನು ಮುಚ್ಚಿಕೊಳ್ಳುವ ಪ್ರಯತ್ನ ಮಾಡಲಿಲ್ಲ. ಪ್ರತಿದಿನ ಇದೇ ಕೆಲಸ ಮಾಡುತ್ತಿದ್ದಳು. ಇಂದು ನಾನು ಆ ಫೋಟೋವನ್ನು ನೋಡಲೇಬೇಕು ಅಂತ ಹೇಳಿದ ತಕ್ಷಣ ತೋರಿಸಿದರು. ಇದು ನಿನ್ನ ಅಪ್ಪ. ನಾನು ಕೂಡ ನಿನ್ನಂತೆ ಪ್ರೀತಿಸಿ ಅಪ್ಪ ಅಮ್ಮನ ವಿರುದ್ಧವಾಗಿ ಮದುವೆಯಾದ ಸ್ವಲ್ಪ ದಿನಕ್ಕೆ ಅವನು ನನ್ನನ್ನು ಬಿಟ್ಟು ಬಿಟ್ಟ. ಇನ್ನೊಂದು ಮದುವೆ ಆದ ಅಂತ ಕಣ್ಣೀರು ಹಾಕುತ್ತಾರೆ. ಅಮ್ಮ, ರವಿ ಆ ರೀತಿ ಹುಡುಗನಲ್ಲ, ಅವನು ತುಂಬ ಒಳ್ಳೆಯವನು ಅಂತ ಎಷ್ಟು ಹೇಳಿದರೂ ಕೂಡ ಅಮ್ಮ ಒಪ್ಪಲಿಲ್ಲ. ಕೊನೆಗೆ ನಿನ್ನಿಷ್ಟ, ದೇವಸ್ಥಾನದಲ್ಲಿ ಮದುವೆ ಮಾಡುತ್ತೇನೆ, ಜನರನ್ನು ಕರೆಯೋದಿಲ್ಲ. ನೀನು ಮದುವೆಯಾಗಿ 1 ವರ್ಷ ಅವನ ಜೊತೆ ಸಂಸಾರ ಮಾಡಿದರೆ ಸರಿ, ಇಲ್ಲವಾದರೆ ಡೈವರ್ಸ್ ಕೊಡಿಸಿ ಇನ್ನೊಂದು ಮದುವೆ ಮಾಡುತ್ತೇನೆ ನನ್ನ ಅಣ್ಣನ ಮಗನ ಜೊತೆ ಅಂದಳು. ನಾನು ಒಪ್ಪಿಕೊಂಡೆ. ರವಿ ನನ್ನನ್ನು ಎಂದು ಬಿಡುವುದಿಲ್ಲ ಅನ್ನುವ ನಂಬಿಕೆಯಿಂದ. ಅಪ್ಪನ ಫೋಟೋವನ್ನು ಮೊದಲ ಬಾರಿ ನೋಡಿದೆ. ಅಪ್ಪ ಸುಂದರವಾಗಿದ್ದಾನೆ. ನಾನು ಅಪ್ಪನ ರೀತಿ ಅಮ್ಮನ ಯಾವ ಹೋಲಿಕೆಯೂ ನನ್ನಲ್ಲಿ ಇಲ್ಲ. ನನ್ನ ಅಪ್ಪ ಅಂತ ಆ ಫೋಟೋವನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮುತ್ತು ಕೊಟ್ಟೆ. ಅಮ್ಮ ಅದನ್ನು ನೋಡಿ ಕೋಪ ಮಾಡಿಕೊಂಡಳು. ಆದರೆ ನಿನಗೆ ಇರುವುದು ಕೇವಲ 1 ವರ್ಷ, ನೋಡುತ್ತೇನೆ ಏನು ಮಾಡುತ್ತೀಯಾ ಅಂತ ಹೇಳಿದರು. ಈ ವಿಷಯವನ್ನು ರವಿಗೆ ಹೇಳಿದಾಗ ಅವನು ಜೋರಾಗಿ ನಕ್ಕ. ಸರಿಗೆ 1 ವಾರಕ್ಕೆ ನನ್ನ ಮತ್ತು ರವಿಯ ಮದುವೆಯಾಯಿತು. ಈ ಮದುವೆ ತೀರಾ ಸಿಂಪಲ್ ಇದ್ದಿದ್ದರಿಂದ ರವಿಯ ಅಕ್ಕ ಭಾವ ನಿಂತುಕೊಂಡು ಮದುವೆ ಮಾಡಿದರು. ಅಪ್ಪ ಅಮ್ಮನ ಬಗ್ಗೆ ಕೇಳಿದಾಗ ಅವನು ಸರಿಯಾಗಿ ಪ್ರತಿಕ್ರಿಯೆ ನೀಡಲಿಲ್ಲ. ನನಗೆ ಅದು ಬೇಡ ಕೂಡ ಇತ್ತು. ರವಿ ಸಿಕ್ಕಿದರೆ ಸಾಕು. ಮದುವೆ ಆಯಿತು. ತುಂಬ ಖುಷಿಯಿಂದ ಮದುವೆ ಆದೆ. ಅಮ್ಮ ತುಂಬ ಭಯದಿಂದ ನನ್ನನ್ನು ಗಂಡನ ಮನೆಗೆ ಕಳುಹಿಸಿದಳು. ಅವಳಿಗೆ ಈಗಲೂ ಕೂಡ ನಂಬಿಕೆ ಇಲ್ಲ ನಾನು ರವಿ ಜೊತೆ ಚೆನ್ನಾಗಿ ಇರುತ್ತೇನೆ ಅಂತ. ಅಪ್ಪ ಮೋಸ ಮಾಡಿದ್ದರಿಂದ ಅಮ್ಮ ಕೂಡ ತುಂಬ ದುಃಖದಲ್ಲಿ ಇದ್ದಾಳೆ. ನಾನು ಅವಳ ನೋವನ್ನು ಕ್ರಮೇಣ ಕಡಿಮೆ ಮಾಡುತ್ತೇನೆ ಅಲ್ಲವಾ? ನಂಬಿಕೆಯಿಂದ
ರವಿಯ ಮನೆಗೆ ಸೊಸೆಯಾಗಿ ಹೋದೆ. ಮನೆ ಚಿಕ್ಕದಾದರೂ ತುಂಬ ಚೆನ್ನಾಗಿತ್ತು. ನನಗೆ ಇಷ್ಟವಾಯಿತು. ರವಿ ಅಕ್ಕ ಮತ್ತು ಅವನ ಸಂಬಂಧಿಕರು ಕೆಲವರು ಇದ್ದು ನನ್ನನ್ನು ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಮೊದಲ ರಾತ್ರಿಗೆ ನನಗೆ ಬೇಸರವಾಗುತ್ತಿತ್ತು. ಇಷ್ಟೊಂದು ಮೇಕಪ್ ನನಗೆ ಇಷ್ಟವಿಲ್ಲ. ಆದರೂ ಮೊದಲ ದಿನ ಬೇಡ ಅಂತ ಹೇಳಿದರೆ ಬೇಸರ ಮಾಡಿಕೊಳ್ಳುತ್ತಾರೆ ಅಂತ ಅವರು ಹೇಳಿದ ಹಾಗೆ ಕೇಳಿದೆ. ಮದುವೆಗಿಂತ ಈಗ ನಾನು ಇನ್ನೂ ಸುಂದರವಾಗಿ ಕಾಣುತ್ತಿದ್ದೇನೆ. ರವಿಗಾಗಿ ಕಾದು ಕುಳಿತೆ. ಮೊದಲ ರಾತ್ರಿಯ ಮಂಚದ ಮೇಲೆ ಒಂದು ದೊಡ್ಡ ಲೋಟದಲ್ಲಿ ಕೇವಲ ಡ್ರೈ ಫ್ರೂಟ್ಸಿಂದ ಮಾಡಿರುವ ಹಾಲನ್ನು ಹಿಡಿದುಕೊಂಡು ನನ್ನವನಿಗಾಗಿ ಕಾದು ಕುಳಿತೆ. ಇದು ಒಂದು ಸುಂದರವಾದ ಕ್ಷಣ. ಈ ಕ್ಷಣಕ್ಕಾಗಿ ನಾನು 6 ವರ್ಷದಿಂದ ಕಾಯುತ್ತಿದ್ದೆ. ಇಬ್ಬರು ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ದರೂ ಕೂಡ ಕೇವಲ ಕೈಗಳನ್ನು ಹಿಡಿದುಕೊಳ್ಳುತ್ತಿದ್ದೆವು. ಒಂದೇ ಒಂದು ಮುತ್ತು ಕೂಡ ಕೊಟ್ಟಿರಲಿಲ್ಲ. ಅವನು ನಾನು ಕೊಡಲು ಹೋದರೆ ಅದೆಲ್ಲ ಮದುವೆ ಆದ ಮೇಲೆ. ನಮ್ಮ ಪ್ರೀತಿ ಪರಿಶುದ್ಧವಾಗಿದ್ದು ನಾವಿಬ್ಬರು ಪ್ರೀತಿ ಮಾಡುತ್ತೇವೆ ಅನ್ನುವುದನ್ನು ಸಾಬೀತು ಮಾಡಲು ಅವುಗಳ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತಿದ್ದ. ಅವನೇ ಆ ರೀತಿ ಹೇಳಿದ ಮೇಲೆ ನಾನು ಹೇಗೆ ಮೇಲೆ ಬಿದ್ದು ಹೋಗುವುದರಲ್ಲಿ ಅರ್ಥವಿಲ್ಲ ಅಂತ ಸುಮ್ಮನಾಗುತ್ತಿದ್ದೆ. ಈಗ ಅವನು ಬೇಕು ಅಂದರು, ಬೇಡ ಅಂದರು, ಅವನನ್ನು ಚೆನ್ನಾಗಿ ಮುದ್ದಿಸುತ್ತೇನೆ. ರವಿ ವೈಟ್ ಆ್ಯಂಡ್ ವೈಟ್ ಡ್ರೆಸ್ಸಿನಲ್ಲಿ ಬಂದ. ವೈಟ್ ಶರ್ಟ್, ವೈಟ್ ಪಂಚೆ ಹಾಕಿದ್ದ. ಒಂದು ಹೊಸ ಕಳೆ ಬಂದಿದೆ. ಅವನು ಬಂದ ಮೇಲೆ ಒಂದು ರೀತಿ ಭಯ, ನಾಚಿಕೆ ಜಾಸ್ತಿ ಆಗುತ್ತಿದೆ. ಒಂದು ಹೊಸ ರೀತಿಯ ತೊಳಲಾಟ ಇದೆ. ಮೊದಲ ಬಾರಿ ಬಂದವನು ಏನೂ ಮಾತನಾಡದೆ ರೂಮಿನ ಬಾಗಿಲನ್ನು ಗಟ್ಟಿಯಾಗಿ ಹಾಕಿದ. ಈಗ ನನ್ನ ಎದೆ ಬಡಿತ ಇನ್ನೂ ಜಾಸ್ತಿ ಆಯಿತು. ನನ್ನ ಹತ್ತಿರ ಬರುತ್ತಿದ್ದಾನೆ ಅಂತ ಜಾಸ್ತಿ ಆಯಿತು. ಆದರೆ ತುಂಬ ಹೊತ್ತು ಅವನು ಹತ್ತಿರ ಬಂದಿಲ್ಲ. ನಾನು ನಿಧಾನವಾಗಿ ತಲೆ ಎತ್ತಿ ನೋಡಿದರೆ ನಗುತ್ತಾ ನಿಂತಿದ್ದ. ನಾವಿಬ್ಬರು ಲವ್ ಮ್ಯಾರೇಜ್ ಆಗಿರುವುದು ಅಲ್ಲವೇ ಅಂತ ನೀನು ನೋಡಿದರೆ? ಈ ರೀತಿ ಇದ್ದರೆ ನನಗೆ ಮುಜುಗರವಾಗುತ್ತದೆ. ನಿನ್ನ ಜೊತೆ ಮುಂದುವರಿಯಲು ಅಂದರೆ ನನ್ನ ಪಕ್ಕ ಬಂದು ನನ್ನ ಕೆನ್ನೆಗೆ ಮುತ್ತು ಕೊಟ್ಟ. ನಾನು ನಂತರ ಅವನಿಗೆ ಹಾಲನ್ನು ಕುಡಿಸಲು ಹೋದಾಗ ಅವನು ಮೊದಲು ನೀನು ಹಾಲು ಕುಡಿ, ಆನಂತರ ನಿನ್ನ ಎಂಜಿಲನ್ನು ಕೊಡು ಅಂತ ಹೇಳಿದ. ಅದೇ ರೀತಿ ಮಾಡಿದೆ. ಇಬ್ಬರ ತುಟಿಗಳು ಪರಸ್ಪರ ಲಾಕ್ ಆದವು. ಅರೆ ಕ್ಷಣದಲ್ಲಿ ಬೆತ್ತಲಾಗಿ ಮೊದಲ ರಾತ್ರಿಯ ಮೊದಲ ಬಾರಿಗೆ ದೇಹದ ಸುಖವನ್ನು ಪ್ರಾಮಾಣಿಕವಾಗಿ ಅನುಭವಿಸಿದವು. ತುಂಬ ಸುಂದರವಾದ ಅನುಭವ. ರವಿ ಸಂಪೂರ್ಣವಾಗಿ ನನ್ನವನಾದ. ನಾನು ಅವನವಳಾದೆ. ಸ್ವಲ್ಪ ಹೊತ್ತಿಗೆ ನಾವಿಬ್ಬರು ಮೊದಲ ರಾತ್ರಿಯ ಸುಖದಲ್ಲಿ ತೇಲುತ್ತಿದ್ದೆವು. ಇಷ್ಟು ರವಿ ನನ್ನನ್ನು ಪ್ರೀತಿಸುತ್ತಾನೆ ಅಂತ ತಿಳಿದಿರಲಿಲ್ಲ. ನಂತರ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದ್ದು ಈ ಸಂಬಂಧ 7 ಜನ್ಮದಲ್ಲೂ ಇರುತ್ತದೆ ಅನ್ನುವ ರೀತಿ ಇತ್ತು. ಅಷ್ಟರಲ್ಲಿ ರವಿ ಅವರ ಅಕ್ಕನಿಂದ ಕಾಲ್ ಬಂತು. ಅವನು ಭಯದಿಂದ ನೋಡಿದ. ಇಷ್ಟು ಹೊತ್ತಲ್ಲಿ ಕಾಲ್ ಅಂತ. ಆ ಕಡೆಯಿಂದ ಅವರ ಅಕ್ಕ ಅಳುತ್ತಿದ್ದಾಳೆ. ಅವರ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದರೆ ರವಿ ಅಪ್ಪನಿಗೆ ಇಬ್ಬರೂ ಕೂಡ ಬಟ್ಟೆಗಳನ್ನು ಹಾಕಿಕೊಂಡು ಅರ್ಜೆಂಟಾಗಿ ಹೊರಬಂದೆವು. ಈಗ ತಾನೇ ನೆಮ್ಮದಿಯಾಗಿ ಉಸಿರು ಬಿಡುತ್ತಿದ್ದೆ. ಆಗಲೇ ಕೆಟ್ಟದ. ಅಯ್ಯೋ, ನಾನು ಬಂದ ದಿನವೇ ನಮ್ಮ ಮಾವನ ಆರೋಗ್ಯ ಸರಿ ಇಲ್ಲವಾದರೆ ರವಿ ಬೇಸರ ಮಾಡಿಕೊಳ್ಳುತ್ತಾನೆ ಅನ್ನುವ ಭಯವಾಗುತ್ತಿತ್ತು. ನಾವಿಬ್ಬರು ಹೊರಗೆ ಬರುವುದರ ಒಳಗೆ ಅವರನ್ನು ಆ್ಯಂಬುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಸಾಗಿಸಿದ್ದರು. ಅವರ ಅಕ್ಕ ಇನ್ನೊಂದು ಕಾರಿನಲ್ಲಿ ಕೀಯನ್ನು ಕೊಟ್ಟು, ನೀವು ಆ ಕಾರಿನಲ್ಲಿ ಬನ್ನಿ, ನಾವು ಹೋಗುತ್ತೇವೆ ಅಂತ ಹೋದರು. ನನ್ನ ಮಾವನನ್ನು ನಾನು ನೋಡಲು ಸಾಧ್ಯವಾಗಲಿಲ್ಲ. ಎಂತಹ ನತದೃಷ್ಟೆ ನಾನು. ಅವರು ಹೇಗೆ ಮನೆಯಲ್ಲಿ ಇದ್ದರೂ ಮದುವೆಗೆ ಬಂದಿಲ್ಲ, ಎಲ್ಲ ವಿಚಿತ್ರ ಅಂತ ಅಂದುಕೊಂಡು ಆಸ್ಪತ್ರೆಗೆ ಹೋದೆವು. ಒಂದು ದೊಡ್ಡ ಸರ್ಜರಿ ಆಯಿತು. ರವಿ ಮತ್ತು ಅವನ ಅಕ್ಕ ತುಂಬ ಪ್ಯಾನಿಕ್ ಆಗಿದ್ದರು. ನಾನು ಸಮಾಧಾನ ಮಾಡಿದೆ. ಯಾರಿಗೂ ಕೂಡ ನನ್ನ ಮೇಲೆ ಕೋಪ ಇಲ್ಲ ಅನ್ನುವುದು ತಿಳಿದೇ ಸ್ವಲ್ಪ ಸಮಾಧಾನವಾಯಿತು. ಸರ್ಜರಿ ಸಕ್ಸಸ್ಫುಲ್ಲಾಗಿ ಆಯಿತು. ನಂತರ ಅವರನ್ನು ನೋಡಲು ಅನುವು ಮಾಡಿಕೊಟ್ಟರು. ಮೊದಲು ರವಿ ಅಕ್ಕ ಹೋಗಿ ನೋಡಿಕೊಂಡು ಬಂದರು. ನಂತರ ನೀನು ನೋಡು ಹೋಗು ಅಂತ ರವಿ ಕಳಿಸಿದರು. ಮೊದಲ ಬಾರಿ ಮಾವನನ್ನು ನೋಡುತ್ತಿರುವುದು. 1000 ಪ್ರಶ್ನೆಗಳಿಂದ ಒಳಗಡೆ ಹೋದಾಗ ಮೊದಲಿಗೆ ಅರ್ಥವಾಗಲಿಲ್ಲ. ಆ ಮನುಷ್ಯನನ್ನು ನೋಡಿ
ಮೀಸೆ ಗಡ್ಡ ಎಲ್ಲ ಬಂದಿದೆ, ಎಲ್ಲೋ ನೋಡಿದ್ದೇನೆ. ಆನಂತರ ಅಮ್ಮನ ಕೈಯಲ್ಲಿದ್ದ ಫೋಟೋ ನೆನಪಾಯಿತು. ಅಂದರೆ ನನ್ನ ಅಪ್ಪ ಇವರೇನಾ? ಇಷ್ಟು ದಿನ ಎಲ್ಲಿ ಹೋಗಿದ್ದರು ಅಂತ ಯೋಚಿಸಬೇಕಾದಾಗ ನಾನು ಇವರ ಮಗನನ್ನು ಮದುವೆ ಆಗಿದ್ದೇನು? ಅಂದರೆ ಅವನು ನನ್ನ ಸ್ವಂತ ಅಣ್ಣ ತಂಗಿ. ನಾವಿಬ್ಬರು ಇಷ್ಟು ವರ್ಷ ಪ್ರೀತಿ ಮಾಡಿದ್ದೆವು. ಈಗ ಸ್ವಲ್ಪ ಸಮಯಕ್ಕೆ ಮುಂಚೆ ನಮ್ಮಿಬ್ಬರ ದೈಹಿಕ ಕ್ರಿಯೆ ಆಗಿ ಹೋಯಿತು ಅನ್ನುವುದನ್ನು ನೆನೆಸಿಕೊಂಡು ನನಗೆ ತಲೆ ತಿರುಗಿದಂತೆ ಆಯಿತು. ಏನು ಆಗುತ್ತಿದೆ ಅಂತ ತಿಳಿದಿಲ್ಲ. ತಲೆ ಸುತ್ತು ಬಂದು ಕೆಳಗೆ ಬಿದ್ದೆ. ಎಚ್ಚರವಾದಾಗ ನಾನು ಕೂಡ ಆಸ್ಪತ್ರೆಯ ಬೆಡ್ ಮೇಲೆ ಇದ್ದೆ. ಅಮ್ಮ ಬಂದು ನನ್ನನ್ನು ನೋಡಿ ತುಂಬ ಅಳುತ್ತಿದ್ದಳು. ಅತ್ತೆಯಂದಿರು ಮಾವಂದಿರು ಕೂಡ ತುಂಬ ಕನಿಕರದಿಂದ ನನ್ನನ್ನು ನೋಡುತ್ತಿದ್ದರು. ರವಿ ನನ್ನ ಪಕ್ಕ ಬಂದು ಕುಳಿತಿದ್ದ. ಆಗ ಎಲ್ಲರಿಗೂ ಹೇಳಿದೆ, ನಾನು ರವಿ ಜೊತೆ ಮಾತನಾಡಬೇಕು, ನೀವೆಲ್ಲ ಹೊರಗೆ ಹೋಗಿ ಅಂತ. ಎಲ್ಲರೂ ಹೊರಗೆ ಹೋದರು. ಅಮ್ಮ ಮಾತ್ರ ಹೊರಗೆ ಹೋಗಲಿಲ್ಲ. ನಿಮ್ಮ ನಡುವೆ ಏನು ಆಗುತ್ತಿದೆ ಅದು ನನಗೆ ಬೇಕು. ನಾನು ನಿನ್ನನ್ನು ಹೆತ್ತಿರುವುದು ಒಂದೇ ರಾತ್ರಿಗೆ. ಇವನು ನಿನ್ನನ್ನು ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿಸಿದ್ದೇನೆ ಅಂತ ಅಮ್ಮ ಬೇಸರ ಮಾಡಿಕೊಂಡಳು. ಆಗ ಅಮ್ಮನಿಗೆ ಹೇಳಿದೆ, ಅಮ್ಮ, ನಾನು ಮೋಸ ಹೋದೆ. ಇವನು ಬೇರೆ ಯಾರೂ ಅಲ್ಲ, ನಿನ್ನ ಗಂಡನ ಇನ್ನೊಂದು ಸಂಬಂಧದ ಮಗ. ಅಂದರೆ ನನಗೆ ಅಣ್ಣ. ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅತ್ತೆ. ಅವಳು ಕೂಡ ಅತ್ತಳು. ಅದು ಹೇಗೆ ಸಾಧ್ಯ ಮಗು ಅಂತ. ಆಗ ಅಪ್ಪನ ವಾರ್ಡಿಗೆ ಅಮ್ಮನನ್ನು ಕರೆದುಕೊಂಡು ಹೋದೆ. ರವಿ ನಮ್ಮಿಬ್ಬರ ಹಿಂದೆ ಬರುತ್ತಿದ್ದ. ಅಪ್ಪನನ್ನು ನೋಡಿ ನಾನು ಅಪ್ಪನನ್ನು ಅಮ್ಮ ಬೈಯುತ್ತಾಳೇನೋ ಅಂತ ಅಂದುಕೊಂಡರೆ ಅವಳು ಹೋಗಿ ಅಪ್ಪನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳುತ್ತಿದ್ದಾಳೆ, ಕ್ಷಮೆ ಕೇಳುತ್ತಿದ್ದಾಳೆ. ಏನು ವಿಚಿತ್ರ ಇಲ್ಲಿ ನಡೆಯುತ್ತಿದೆ ಅಂತ ನನಗೆ ಅರ್ಥವಾಗಲಿಲ್ಲ. ಅಮ್ಮನನ್ನು ಕೇಳಿದಾಗ, ನಿನ್ನ ಅಪ್ಪ ತುಂಬ ಒಳ್ಳೆಯವರು, ನಾನೇ ತಪ್ಪು ಮಾಡಿದ್ದು. ನಿನ್ನ ಅಪ್ಪ ಬಡವರು ಅಂತ ಅಪ್ಪ ಅಮ್ಮ ಬಾಣಂತನಕ್ಕೆ ಬಂದ ನನ್ನನ್ನು ಅವರ ಮನೆಗೆ ಕಳುಹಿಸಲಿಲ್ಲ. ಒಂದು ದಿನ ನಾನು ಅಪ್ಪ ಅಮ್ಮನಿಗೆ ಹೇಳದೆ ಅವರ ಮನೆಗೆ ಹೋಗಿದ್ದೆ. ಆಗ ಇಬ್ಬರು ಸುಂದರವಾದ ಮಕ್ಕಳುಗಳನ್ನು ಅವರನ್ನು ಅಪ್ಪ ಅಂತ ಕರೆಯುತ್ತಿದ್ದರು. ನನ್ನನ್ನು ಬಹಳ ಬೇಗ ಮರೆತು ಸುಂದರವಾದ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ನಾನು ಇಷ್ಟು ವರ್ಷ ಇವರಿಂದ ದೂರ ಇದ್ದು ತಪ್ಪು ಮಾಡಿದೆ ಅಂತ ಅನಿಸಿ ನಾನು ನನ್ನ ಮನೆಗೆ ಬಂದು ನನ್ನ ನೃತ್ಯದಲ್ಲಿ ಬ್ಯುಸಿಯಾದೆ ಅಂತ ಹೇಳುತ್ತಾ ಅಮ್ಮ ಕಣ್ಣೀರು ಹಾಕಿದಳು. ಆಗ ರವಿ, ನೀವು ತಪ್ಪಾಗಿ ತಿಳಿದುಕೊಂಡಿದ್ದೀರಾ, ಅವರು ತುಂಬ ಒಳ್ಳೆಯವರು, ಅವರು ಇಂದು ಕೂಡ ನಿಮ್ಮನ್ನೇ ಪ್ರೀತಿಸುತ್ತಿದ್ದಾರೆ ಅಂದಾಗ ನಾನು ತುಂಬ ಶಾಕಿಂದ ನೋಡಿದೆ. ಅಪ್ಪ ಅಂತ ಹೇಳುತ್ತಿದ್ದೀಯಾ? ನನ್ನ ಮಗಳನ್ನು ಮದುವೆ ಆಗಿದ್ದೀಯಾ? ಅಷ್ಟೇ ಅಲ್ಲದೆ ಅವರ ಗೆಳೆಯ ಕೂಡ ಹೇಳಿದ್ದರು ನಿನ್ನ ಗಂಡನಿಗೆ 2ನೇ ಮದುವೆ ಆಗಿದೆ ಅಂತ. ಅದೆಲ್ಲ ಸುಳ್ಳು ಅಂದಾಗ ಅಪ್ಪ ಏನನ್ನೋ ಹೇಳಲು ಪ್ರಯತ್ನಿಸಿದರು. ರವಿ ಅವರ ಕೈಯನ್ನು ಹಿಡಿದು ಮೇಲೆ ಕೂರಿಸಿದರು. ಪ್ರತ್ಯಕ್ಷವಾಗಿ ಕಂಡರೂ ಪ್ರಾಮಾಣಿಸಿ ನೋಡಬೇಕು ಅತ್ತೆ ಅಂದಾಗ ಅಪ್ಪ ಕಣ್ಣಿನಲ್ಲಿ ನೀರು ಹಾಕಿಕೊಳ್ಳುತ್ತಿದ್ದರು. ನನ್ನ ಗೆಳೆಯನಿಗೆ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಅಂತ ಹೊಟ್ಟೆ ಉರಿಯಿತು. ನಮ್ಮಿಬ್ಬರ ಸಂಬಂಧವನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಿದ್ದ. ನಿಮ್ಮ ಅಪ್ಪ ಅಮ್ಮನಿಗೆ ಅವನೇ ಹೋಗಿ ಚಾಡಿ ಹೇಳಿದ್ದು ನಿಮ್ಮ ಮಗಳಿಗೆ ತುಂಬ ಕಷ್ಟ ಕೊಡುತ್ತಿದ್ದಾನೆ ಅಂತ. ಅವರು ನಿನ್ನ ಬಳಿ ಕೂಡ ಚಾಡಿ ಹೇಳಿದ್ದಾನೆ. ನಿನಗೆ ಇನ್ನೊಂದು ಮದುವೆ ಆಗಿದೆ ಅಂತ ನನ್ನ ಬಳಿ ಹೇಳಿದ್ದ ಅಂತ ಅಪ್ಪ ಅಳಲು ಶುರು ಮಾಡಿದರು. ಆಗ ಅಮ್ಮ ಆಶ್ಚರ್ಯದಿಂದ ನನ್ನ ಬಳಿ ನಿಮ್ಮ ಬಗ್ಗೆ ಹೇಳುತ್ತಿದ್ದರು, ಅಂದರೆ ನೀವು ಕೂಡ ಮದುವೆ ಆಗಿಲ್ಲವೇ ಅಂತ ತುಂಬ ಶಾಕಿಂದ ಕೇಳಿದಳು. ನಾನು ನಿನ್ನನ್ನು ಬಿಟ್ಟು ಇನ್ನೊಂದು ಮದುವೆ ಹೇಗೆ ಆಗುತ್ತೇನೆ? ನೀನು ನನ್ನ ಪ್ರಾಣ, ನನ್ನ ಪಾಲಿನ ದೇವತೆ ಅಂತ ಅಮ್ಮನ ಕೈಯನ್ನು ಹಿಡಿದುಕೊಂಡು ಅಳಲು ಶುರು ಮಾಡಿದರು. ಮತ್ತು ಈ ರವಿ ಬೇರೆ ಯಾರೂ ಅಲ್ಲ, ನನ್ನ ಅಕ್ಕನ ಮಕ್ಕಳು ರವಿ ಮತ್ತು ಶ್ರುತಿ. ನನ್ನ ಅಕ್ಕ ಮತ್ತು ಭಾವ ಆಕ್ಸಿಡೆಂಟ್ ಆಗಿ ತೀರಿ ಹೋದರು. ನಾವಿಬ್ಬರು ದೂರವಾದ ಮೇಲೆ ಒಂಟಿ ಜೀವನ ಏನು ಮಾಡಲಿ? ಅದಕ್ಕೆ ನಾನೇ ತಂದು ಸಾಕಿದೆ. ಅವರ ಮನೆ ಕಡೆ ಯಾರೂ ಇರಲಿಲ್ಲ ಅಲ್ಲವೇ? ನಿನ್ನನ್ನು ಭೇಟಿ ಮಾಡಲು ತುಂಬ ಸಲ ನಿಮ್ಮ ಮನೆಗೆ ಬಂದೆ. ನಿಮ್ಮ ಅಮ್ಮ ಕೂಡ ಅದೇ ಮಾತನ್ನು ಹೇಳಿದರು. ಅವಳಿಗೆ ಒಂದು ಶ್ರೀಮಂತರ ಮನೆ ಹುಡುಗನ ಜೊತೆ ಮದುವೆ ಸೆಟ್ ಆಗಿದೆ, ನೀನು ಬಂದು ಅವಳ ತಲೆ ಕೆಡಿಸಬೇಡ ಅಂತ. ನೀನು ಕೂಡ ಜೊತೆಯಲ್ಲಿ ಬದುಕಬೇಕಾದಾಗ ಒಮ್ಮೊಮ್ಮೆ ಹೇಳುತ್ತಿದ್ದೆ, ನಾನು ತುಂಬ ಶ್ರೀಮಂತರ ಮಗಳು, ತುಂಬ ಸುಖವಾಗಿ ಸಾಕಿದ್ದರು, ನಿಮ್ಮ ಮನೆಗೆ ಬಂದ ಮೇಲೆ ಕಷ್ಟ ಅಂತ. ಅದೆಲ್ಲ ನೆನಪಾಯಿತು. ಅದಕ್ಕೆ ನಿನ್ನಿಂದ ನಾನೇ ದೂರ ಉಳಿದೆ. ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡು ಹೋದೆ. ರಿಟೈರ್ಡ್ ಆದ ಮೇಲೆ ಇಲ್ಲೇ ಸ್ವಂತ ಮನೆಗೆ ಬಂದಿದ್ದೇನೆ ಅಂತ ಹೇಳಿದರು. ಆಗ ಅಮ್ಮ, ಅವರಿಬ್ಬರು ನಮ್ಮ ಸೌಂದರ್ಯ ಅಕ್ಕನ ಮಕ್ಕಳು,
ಅಂದರೆ ನಿಮ್ಮ ಮಕ್ಕಳಲ್ಲ ಅಲ್ಲವೇ? ನಾನು ಮತ್ತು ನನ್ನ ಮಗಳು ಬೆಚ್ಚಿಬಿದ್ದಿದ್ದೆವು. ಎಲ್ಲಿ ಸ್ವಂತ ಅಣ್ಣನನ್ನು ಮದುವೆ ಆಗಿದ್ದಾಳೆ ಇವಳು ಅಂತ. ಸತ್ಯ, ಆ ಧರ್ಮ ಸಂಕಟದಿಂದ ನಮ್ಮನ್ನು ಪಾರು ಮಾಡಿದಿರಿ. ನಿಮಗೆ ಗೊತ್ತಿತ್ತಾ ಇವಳು ನಮ್ಮ ಮಗಳು ಅಂತ? ಇಲ್ಲ, ಈ ದಿನವೇ ಗೊತ್ತಾಗಿದ್ದ. ಮದುವೆ ಅಂತ ಗೊತ್ತಾಗಿತ್ತು ಅಷ್ಟೇ. ಈ ಮದುವೆ ಶುಭ ಕಾರ್ಯಗಳಿಗೆ ನೀನು ನನ್ನನ್ನು ಬಿಟ್ಟು ಹೋದ ಮೇಲೆ ನಾನು ಹೋಗುವುದನ್ನು ತೀರಾ ಕಡಿಮೆ ಮಾಡಿದ್ದೇನೆ. ನನ್ನಂಥವನು ಮದುವೆ ಮನೆಯಲ್ಲಿ ಏಕೆ? ನನ್ನ ಕಷ್ಟ ಅವರಿಗೂ ಕೂಡ ತಟ್ಟುತ್ತದೆ ಅನ್ನುವ ಭಯ ಅಂದಾಗ, ಅಮ್ಮ ನೀವು ನತದೃಷ್ಟರಲ್ಲ, ನಾನು ನತದೃಷ್ಟಳು. ನಿಮ್ಮಂತಹ ಬಂಗಾರದಂಥ ಮನುಷ್ಯನನ್ನು ಬಿಟ್ಟು ಅಷ್ಟು ವರ್ಷದಿಂದ ಏಕಾಂಗಿಯಾಗಿ ಬದುಕುತ್ತಿದ್ದೇನೆ. ಇಂದಲ್ಲ ನಾಳೆ ನೀವು ನನಗೆ ಸಿಗುತ್ತೀರಾ ಅಂತ. ಇಂದು ನೀವು ನನಗೆ ಸಿಕ್ಕಿದ್ದೀರಾ ಅಂತ ಅಪ್ಪನ ಕೈಯನ್ನು ಹಿಡಿದುಕೊಂಡು ಅಮ್ಮ ಅಳುತ್ತಿದ್ದಾಳೆ. ಇದನ್ನು ನೋಡಿ ನನಗೆ ಮತ್ತು ರವಿಗೆ ನಮಗೆ ತಿಳಿಯದೆ ಕಣ್ಣುಗಳಲ್ಲಿ ನೀರು ಬಂತು. ಇಬ್ಬರೂ ತುಂಬ ಭಾವುಕರಾದೆವು. ಆಗ ರವಿ ನನ್ನನ್ನು ಹೊರಗಡೆ ಕರೆದುಕೊಂಡು ಬಂದ. ಅವರಿಬ್ಬರು ಡೌಟ್ಸನ್ನು ಕ್ಲಿಯರ್ ಮಾಡಿಕೊಳ್ಳಲಿ ಬಾ ಅಂತ. ಅಷ್ಟರಲ್ಲಿ ನಾನು ಹೊಟ್ಟೆ ಹಸಿವು ಅಂತ ಹೇಳಿದ್ದಕ್ಕೆ ಹೋಟೆಲ್ಗೆ ಕರೆದುಕೊಂಡು ಹೋದ. ಪ್ರೈವೇಟ್ ರೂಮಿಗೆ ಕರೆದುಕೊಂಡು ಹೋಗು ಹೋಟೆಲ್ನಲ್ಲಿ ಅಂತ ಹೇಳಿದಾಗ ಅವನು ಅದಕ್ಕೆ ಒಪ್ಪಿದ. ಆ ರೂಮಿಗೆ ಹೋದ ತಕ್ಷಣ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮುತ್ತುಗಳನ್ನು ಕೊಡಲು ಶುರು ಮಾಡಿದೆ. ಪ್ಲೀಸ್ ನನ್ನನ್ನು ಕ್ಷಮಿಸು ಅಂತ ಹೇಳಿದ. ಅಷ್ಟರಲ್ಲಿ ವೇಟರ್ ಬಂದು ಡೋರ್ ನಾಕ್ ಮಾಡಿದ. ಸರ್, ಏನು ಆರ್ಡರ್ ಮಾಡುತ್ತೀರಾ ಅಂದಾಗ ರವಿ ಅವನಿಗೆ ಇಷ್ಟಪಟ್ಟಿದ್ದನ್ನು ಮತ್ತು ನನಗೆ ಇಷ್ಟವಿರುವುದನ್ನು ಆರ್ಡರ್ ಮಾಡಿದ. ಇಬ್ಬರು ಖುಷಿಯಿಂದ ಇದ್ದೆವು. ರವಿ ಹೇಳಿದ, ನನಗೆ ನೀನು ನನ್ನ ಮಾವನ ಮಗಳು ಅನ್ನೋದು ಮೊದಲೇ ಗೊತ್ತಿತ್ತು. ಅದಕ್ಕೆ ತುಂಬ ಬಲವಂತ ಮಾಡಿ ನಿಮ್ಮ ಕಾಲೇಜಿಗೆ ಸೇರಿದ್ದು ಅತ್ತೆ ಮಾವನನ್ನು ಒಂದು ಮಾಡಬೇಕು ಅಂತ. ಮೊದಲು ನಿನ್ನ ಮೇಲೆ ಇಂಟ್ರೆಸ್ಟ್ ತೋರಿಸಿದ್ದು, ಆ ನಂತರ ಅದು ಪ್ರೀತಿಯಾಗಿ ಪರಿವರ್ತನೆ ಆಯಿತು ಅಂತ ನನ್ನ ಕೈಗಳಿಗೆ ಮುತ್ತು ಕೊಟ್ಟ. ನಾನು ವಿಷಯ ಏನೇ ಇದ್ದರೂ ನೀವು ನನಗೆ ಸಿಕ್ಕಿದಿರಿ, ಅದು ನನ್ನ ಪೂರ್ವಜನ್ಮದ ಅದೃಷ್ಟ ಅಂತ ನಾನು ಕೂಡ ಅವನ ತುಟಿಗಳಿಗೆ ಚುಂಬಿಸಿದೆ. ರವಿ ನನ್ನ ಸೋದರ ಅತ್ತೆಯ ಮಗ. ಅಪ್ಪ ಅಮ್ಮನಿಂದ ದೂರವಾದ ಮೇಲೆ ಒಂಟಿಯಾಗಿ ಬದುಕಲು ಸಾಧ್ಯವಾಗದೆ ಅವರ ಅಕ್ಕನ ಮಕ್ಕಳನ್ನು ಸಾಕಿದ್ದಾರೆ. ತುಂಬ ಗ್ರೇಟ್ ನನ್ನ ಅಪ್ಪ ಅಂತ ಅನಿಸಿತು. ಅಪ್ಪನ ಜೊತೆಯಲ್ಲಿ ಬೆಳೆದವನೂ ಕೂಡ ಒಳ್ಳೆಯವನೇ ಆಗಿರುತ್ತಾನೆ ಅಲ್ಲವೇ ಅಪ್ಪನ ರೀತಿ? ಅಮ್ಮ ಮನೆಯವರ ಮಾತುಗಳನ್ನು ಕೇಳಿ ಇಲ್ಲ ಸಲ್ಲದ ಜನರ ಮಾತುಗಳನ್ನು ನಂಬಿ ಸುಂದರವಾದ ಸಂಸಾರವನ್ನು ಹಾಳು ಮಾಡಿಕೊಂಡಳು. ನಾನು ಎಂದೂ ಕೂಡ ಅಮ್ಮ ಮಾಡಿದ ಕೆಲಸವನ್ನು ಮಾಡುವುದಿಲ್ಲ, ನನ್ನ ರವಿಯನ್ನು ಕಾಪಾಡಿಕೊಳ್ಳುತ್ತೇನೆ ಅಂತ ಅಂದುಕೊಂಡಳು. ಇಬ್ಬರೂ ಕೂಡ ಪರಸ್ಪರ ತುಟಿಗಳಿಗೆ ಮುತ್ತನ್ನು ಕೊಡುತ್ತಿದ್ದಾರೆ. ಮದುವೆ ಆದ 2ನೇ ದಿನ ಈ ರಾತ್ರಿ ಕೂಡ ಅವರಿಬ್ಬರು ಒಂದು ಸುಂದರವಾದ ರಾತ್ರಿಯನ್ನಾಗಿ ಮಾಡಿಕೊಳ್ಳುವ ಆತುರದಲ್ಲಿದ್ದಾರೆ. ಅವರಿಗೆ ಇದ್ದ ಭಯ ಸಂಪೂರ್ಣವಾಗಿ ದೂರವಾಯಿತು. ತನ್ನ ಅತ್ತೆ ಮಾವನನ್ನು ಒಂದು ಮಾಡಲು ರವಿ ಮಾಡಿದ ಕಾರ್ಯ ಯಶಸ್ವಿಯಾಯಿತು. ಇಬ್ಬರು ಈಗ ನೆಮ್ಮದಿಯಾಗಿ ಇದ್ದಾರೆ. ನನ್ನ ರವಿಯ ಮೇಲೆ ನನಗೆ ಹೆಮ್ಮೆ ಇದೆ, ಪ್ರೀತಿ ಇದೆ. ನಾವಿಬ್ಬರು ಅಪ್ಪ ಅಮ್ಮನ ಜೊತೆ ಒಂದು ಸುಂದರವಾದ ಬದುಕನ್ನು ಸಾಗಿಸುತ್ತಿದ್ದೇವೆ ನೆಮ್ಮದಿಯಿಂದ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.